ಹಾಯ್ ಫ್ರೆಂಡ್ಸ್, ಮತ್ತೊಂದು ಮಿನಿ ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಇವತ್ತು ಸಿಂಪಲ್ ಮಸಾಲೆಯನ್ನು ಬಳಸಿ ಬೆಂಡೆಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ಚಪಾತಿ, ನಾನು ವೆಯ್ಟ್ ಲಾಸ್ ಮಾಡೋದ್ರಿಂದ ಈಗ ಸ್ವಲ್ಪ ಪಲ್ಯಗಳು ಚಪಾತಿ ಆ ರೀತಿಯೇ ತಿಂತಾಯಿದ್ದೀನಿ. ಕಟ್ ಮಾಡಿರೋಂತಹ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಹುರಿದ್ಕೊಂಡು, ಹಾಗೆ ಎಣ್ಣೆ, ಧನಿಯಾ ಪುಡಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಹುರಿದಿರೋ ಅಂತಹ ಬೆಂಡೆಕಾಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಗೆ ಚಪಾತಿನೂ ರೆಡಿ ಆಗುತ್ತೆ. ಇದರಲ್ಲಿ ಹಿಂದಿ ವಿಡಿಯೋ ನಾಳೆ ನಾವು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಯಾರಿಗಾದ್ರೂ ಟೈಮ್ ಇದ್ದಾಗ ಒಂದು ಸಾರಿ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬೆಳಗಿನ ತಿಂಡಿನೂ ಸಹ ರೆಡಿ ಆಯಿತು. ಸೊ ಕೊನೆಯದಾಗಿ ಸ್ವಲ್ಪ ಬೆಂಡೆಕಾಯಿ ಬೆಂದಮೇಲೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ಸೂಪರಾಗಿರೋವಂತಹ ಒಂದು ಬೆಂಡೆಕಾಯಿ ಪಲ್ಯನೂ ಸಹ ರೆಡಿ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಈ ರೀತಿ ಇತ್ತು.